ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಂಡೇ ಲಾಗ್ ಇದು. ನಿನ್ನೆ ಭಾನುವಾರ ಅಲ್ವಾ, ಇನ್ಮೇಲೆ ಶ್ರಾವಣ ಬಂತು. ನಾನ್ ವೆಜ್ ತಿನ್ನೋ ಹಾಗಿಲ್ವಲ್ಲ, ಅದಕ್ಕೆ ಮನೇಲೇ ಸಾಕಿರೋ ಒಂದು ಕುರಿನ ಕಡ್ದು ಎಲ್ಲ ಪಾಲ್ ಮಾಡಿದರು. ಅದು ನಮ್ಮ ಮನೆ ಹಿಂದೆಯೇ, ಕಡಿಯೋದು ವಿಡಿಯೋ ಮಾಡ್ಕೊಳ್ಲಿಕ್ಕಾಗಲಿಲ್ಲ. ನಾವು 2 kg ಮಟನ್ ತಗೊಂಡಿದ್ವಿ. ನೋಡ್ರಿ, ನಮ್ಮ ಅತ್ತೆ ಎಲ್ಲ ಖಾರಕ್ಕೆ ಜೋಡಿಸ್ಕೊಡ್ತಾ ಇದ್ದಾರೆ ನನಗೆ. ಮಕ್ಕಳಿಬ್ಬರು ಫೈಟಿಂಗ್ ಆಡ್ತಿದ್ದಾರೆ, ಸಣ್ಣವನು ದೊಡ್ಡವನು. ನೋಡಿ, ನಾನೆಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ ಎಲ್ಲ ಒಟ್ಟಿಗೆ ಒಂದು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಹಸಿ ವಾಸನೆ ಹೋಗೋವರೆಗೂ. ನಾನ್ ವೆಜ್ಗೆ ಈ ಥರ ಎಣ್ಣೆಲಿ ಹುರಿದು ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ, ಸಾಫ್ಟ್ ಆಗೋವರೆಗೂ ಹುರ್ಕೊಂಡು, ನಂತರ ಅದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಮಾಡಿ ಈಗ ಸಾಂಬಾರು ಆಲ್ರೆಡಿ ಕುದೀಲಿಕ್ಕೆ ಬಿಟ್ಟಿದ್ದೆ. ಮಟನ್ ಒಂದು 3 ವಿಸಲ್ ಹೊಡ್ಸಿದ್ವಿ. ತುಂಬ ಏನು ಮಟನ್ ಅಲ್ಲ ಅದು, ಅದಕ್ಕೋಸ್ಕರ. ಹಳ್ಳಿ ಕಡೆ ಎಲ್ಲ ಏನು ಮಾಡ್ತೀವಪ್ಪ ಅಂದರೆ, ಕಡಿಬೇಕಾದ್ರೆ ತುಂಬ ಜನ ನೋಡಿರ್ತಾರೆ. ಅದಕ್ಕೋಸ್ಕರ ಊಟ ಮಾಡಿದಾಗ ಹೊಟ್ಟೆ ನೋವು ಆ ಥರದ್ದೇನೂ ಬರಬಾರ್ದು ಅಂತ ದೃಷ್ಟಿ ತೆಗಿಲಿಕ್ಕೋಸ್ಕರ ಕುಡುಗೋಲನ್ನ ಚೆನ್ನಾಗಿ ಕಾಯಿಸಿ ಸಾರೊಳಗಡೆ 3 ಸಲ ಹತ್ತಾರೆ. ನಾವು ಕಮ್ಮಿ ಈಗ ಆ ಥರ ಎಲ್ಲ ಮಾಡೋದು. ಆದರೆ ತುಂಬ ಸಾಂಬಾರು ಮಾಡಿದ್ವಿ, ಅದಕ್ಕೋಸ್ಕರ ಮಾಡಿದ್ವಿ. ಮನೆಗೆ ನೆಂಟರು ಬಂದಿದ್ದರು, ನಮ್ಮ ಮನೆಯವ್ರ ಅಕ್ಕ, ತಂಗಿ, ನಮ್ಮ ಅತ್ತೆ ತಂಗಿ, ಅವ್ರ ಮನೆಯವರು ತುಂಬ ಜನ ಬಂದಿದ್ದರು. ಅದಕ್ಕೋಸ್ಕರ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನಮಗೂ ಸಪೋರ್ಟ್ ಮಾಡಿ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಹೋಗ್ತಾ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ನಾನು ಡೈಲಿ ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಈ ಥರ ಕುಡುಗೋಲು ಇಟ್ಟು ಮಾಡೋದು. ಸಾಂಬಾರೆಲ್ಲ ಚೆನ್ನಾಗಿ ಕುದೀತಿದೆ ಫ್ರೆಂಡ್ಸ್, ಆಫ್ ಮಾಡಬೇಕು. ಮತ್ತು ನಾನು ಮಟನ್ ತಿನ್ನೋಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನನಗೆ ನಮ್ಮ ಮನೆಯವರು 1 kg ಚಿಕನ್ ತಂದು ಕೊಟ್ಟಿದ್ದರು. ಈಗ ಅದನ್ನು ಮಾಡೋಕ್ಕಿಟ್ಟಿದ್ದೀನಿ. ವಿಡಿಯೋ ಯಾಕೋ ಕ್ಲಾರಿಟಿ ಬರ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅರಿಶಿನ ಪುಡಿ, ಉಪ್ಪು, ಈರುಳ್ಳಿ, ಟೊಮೊಟೊ, ಎಣ್ಣೆ ಹಾಕಿ ಚೆನ್ನಾಗಿ ಬಾಡ್ಸೋಕ್ಕಿಟ್ಟಿದ್ದೆ. ಅದೇನು ಬೇರೆ ಥರ ಏನು ಮಾಡಿಲ್ಲ. ಮಟನ್ ಸಾಂಬಾರಿಗೆ ಖಾರ ರುಬ್ಬಿದ್ವಲ್ಲ, ಅದೇ ಖಾರ ತೆಗೆದು ಇದಕ್ಕೊಂದು ಸ್ವಲ್ಪ ಹಾಕಿ ಚಿಕನ್ ಮಸಾಲ ಹಾಕಿದ್ದೆ ಫ್ರೆಂಡ್ಸ್, ಅಷ್ಟೇ. ನೆಕ್ಸ್ಟು ಒಂದು ಸ್ವಲ್ಪ ರಕ್ತ ಇತ್ತು ಕುರಿದು, ಈಗ ಅದನ್ನು ಒಂದು ಸೈಡ್ ಮಾಡೋಕ್ಕಿಟ್ಟಿದ್ದೀನಿ. ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರಕ್ತನ ಇಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕುದಿಯೋ ನೀರಲ್ಲಿ ಬೇಯಿಸ್ಬೇಕು. ಚೆನ್ನಾಗಿ ಬೇಯಿಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ತುರಿತಾರೆ, ತುರಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡಿ ಎಣ್ಣೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇದಕ್ಕೆ ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ ಅಂದರೆ, ನಾವು ಮಸಾಲೆ ರುಬ್ಬಿರ್ತೀವಲ್ಲ ಸಾಂಬಾರಿಗೆ, ಅದ್ರದ್ದು ಖಾರ ಸ್ವಲ್ಪ ಇದಕ್ಕೆ ಹಾಕಿದ್ರೆ
ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಚೆನ್ನಾಗಿ ಎಣ್ಣೆಲೆಲ್ಲ ಮಿಕ್ಸ್ ಆದಮೇಲೆ ತುಂಬ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಅರ್ಶಿನದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ರುಬ್ಬಿರೋ ಖಾರನೂ ಹಾಕಿದ್ದೀನಿ, ಅದು ಮಿಸ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ತಿನ್ನಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಿಗೆ ಫುಲ್ ರೆಡಿಯಾಗಿದೆ. ಇವಾಗ ಕುರಿ ರಕ್ತದ ಪಲ್ಯ. ಇದು ನಾನೇ ಟೇಸ್ಟ್ ನೋಡೋಣ ಅಂತ ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ. ಒಂದು ತಿಂದೆ, ತುಂಬ ಚೆನ್ನಾಗಿತ್ತು. ಫುಲ್ ಸುಡ್ತಾ ಇತ್ತು. ಈಗ ನೈಟ್ ಮನೇಲಿ ಎಲ್ರಿಗೂ ಊಟಕ್ಕೆ ಇಡ್ತಾ ಇದ್ವಿ. ನಮ್ಮ ಮನೆಯವ್ರ ತಂಗಿ, ಅಕ್ಕ ಎಲ್ಲರೂ ಬಂದಿದ್ದರು. ಆಂಟಿ ನೋಡ್ರಿ, ಇವ್ರು ನಮ್ಮ ಮನೆಯವ್ರ ಊಟಕ್ಕೆ ಕೂತಿದ್ದಾರೆ. ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಮಗ ನೋಡ್ರಿ ಊಟ ಮಾಡ್ತಿದ್ದಾನೆ. ಸಣ್ಣ ಹುಡುಗರು ಎಲ್ಲ ಬಂದಿರೋ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾನೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.